ಗೈಸ್ ಒಬ್ರು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ವ್ಯಕ್ತಿ, ಅವರ ಮದುವೆನ ಅಟೆಂಡ್ ಮಾಡಕ್ ಹೋಯ್ತಾವೆ ಇವಾಗ. ಗೈಸ್ ಹೆಂಗ್ ಕಾಣಿಸ್ತಾವನಿ ಕಮೆಂಟ್ ಮಾಡಿ. ಅದೇ ಇಂಪಾರ್ಟೆಂಟ್ ಪರ್ಸನ್ ಅವ್ರದ್ದು ಮದುವೆ ಅಂತ ಹೇಳಿದ್ನಲ್ಲ, ನೋಡಿ ಹೆಂಗಿದೆ ನನ್ನ ಔಟ್ಫಿಟ್. ನಮ್ಮ ಮಹಾರಾಣಿ, ನಮ್ಮ ದೇವತೆ ಶ್ರೀಗಂಧ ಈ ಬೊಂಬೆ. ನಮ್ಮ ಅಮ್ಮ ನೋಡಿ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಕಾಣಿಸುತ್ತೆ. ಸಿಕ್ಕಾಪಟ್ಟೆ ಬೇಜಾರಾಯ್ತದೆ ನಂಗೆ ಸೀರಿಯಸ್ ಆಗಿ. ನನಗೂ ಅಂದರೆ ಇಷ್ಟ ಆಗಲ್ಲ ಕ್ವಿಟ್ ಮಾಡೋಕ್ಕೆ. ಕ್ವಿಟ್ ಅಂದರೆ ಇದು ಕಂಪ್ಲೀಟಾಗಿ ಆ ಥರ ಅಲ್ಲ. ಕುಳ್ಳನ್ ಸೌಂಚಿ ಮೂಸಕ್ಕೆ ಚೆಲ್ದಿಯದ ಏನಕ್ಕೆ ಚೆಲ್ಲಿದ್ಯಾ ಹಿಂಗ್ ಮಾಡಿದೀಯ ನಿನಗೆ? ಸರಿ ಹುಡುಗಿ ಬೇರೆ ದಿನ ಆಯ್ತು ಲೋ ಡೋಂಗಿ. ಅಯ್ಯೋ ಡೋಂಗಿ, ಥೂ ನಿನ್ನ ಮುಸ್ಲಿಂ ಜನವರ, ನಿನ್ನಂತ ಲೋಪರ್ ಮದುವೆ ರಾಮನ ದೇವ್ರು ಹಾಚ್ಕೊಂಡೈತೆ ನೀನ್ ಕುದ್ದಿರೋ ಜಾಗಕ್ಕೆ. ನನ್ನ ಮಗನೇ ಥೂ ಎದಾಗ ಮದುವೆ ಮದುವೆ ನೀ ರಾಮನಗರದಲ್ಲಿ. ಇವಾಗ ರಾಮ ಇಲ್ವೋ ಇನ್ನೂ ನಂಗೆ ಆಗ್ಬಿಟ್ಟದೆ ನೀನ್ ಬಂದಿರೋದಕ್ಕೆ. ಮದುವೆ ಡೈಲಿ ಇಲ್ಲೇ ಇರ್ತಿದ್, ನೀನ್ ಬಂದಿರೋದಕ್ಕೆ ಹೋಗಿರೋದು ಇವಾಗ. ಸ್ನಾನ ಮಾಡಿಲ್ಲ ಏನಿಲ್ಲ, ಥೂ ಮದುವೆಗಳ. ಈ ಮತ್ತೆ ಬೆಳಗ್ಗೆ ಆಗಿಲ್ಲ ವಿಜಯ್. ನಾರ್ಮಲ್ ಆಗಿ ಬೆಡ್ ಸೋಪ್ ಹಾಕೊಂಡ್ರೆ ಸ್ನಾನ ಮಾಡಲ್ಲ ವಿಜಯ್. ಬೆಳಗೈತೆ ಸೋಪ್ ಎಲ್ಲ ಹಾಕ್ಬಾರ್ದು ಕಳ, ಡ್ಯಾಮೇಜ್ ಆಗುತ್ತೆ ಫೇಸು. ಸೋಪ್ ಹಾಕ್ತಾನ ಅದಕ್ಕೆ ಡ್ಯಾಮೇಜ್ ಆಗಿರೋದು. ಗ್ಲೋಯಿಂಗ್ ಅದ ತುಟಿದ ಅವನ ಫೇಸಲ್ಲಿ ಜಾಸ್ತಿ ಹೈಲೈಟ್ ಏನು ಏನೂ ಆಗಿಲ್ಲ ಒಂದು ಎಲ್ಲ ಯಾಕೆ ಭಯ ಕಟ್ ಮಾಡ್ದಂತ ಕಳ ಅಂತ ಇಲ್ಲ ಕಳ ನರ. ಅದಕ್ಕೆ ನಂತ ಕಟ್ ಮಾಡ ಅವ್ನಿಗೆ ಹಾಕತಾನ. ವಿಕಿ ನೋಡ್ತಾನೆ ವಿಕಿ ಫೇಸಲ್ಲಿ ಏನು ಹೈಲೈಟ್? ಗುಳ್ಳೆನ ಹೈಲೈಟು. ಜಿನ್ನಳಿಗೆ ಏನೋ ಕಟ್ಟಿದ್ದು, ಜಿನ್ನಳಿಗೆ ಏನೋ ಕಟ್ಟಿದ್ರು. ಗುಳ್ಳೆ ಕೋಬ್ರಾ ಅಂತ ಕಟ್ಟಿದ್ ಕಣಲ್ಲೇ, ಗುಳ್ಳೆ ಕೋಬ್ರಾ ಅಂತ ಕಟ್ಟಿದ್ದು. ಜಿನ್ನಳಿ ಬರ್ತಡೇ ಇತ್ತು ಜಿನ್ನಳಿದು. ಜಿನ್ನಳಿ ಬಾಸು ಧರ್ಮಸ್ಥಳದಿಂದ ಇವಾಗ ಎಲ್ಲಿ ಗೆದ್ದಿದಾರ ಕಾಣೆ. ಗೊತ್ತಿನಿಂದ ಕಳೆ ಇವತ್ತು ನೈಟು, ನಾಳೆ ಬೆಳಿಗ್ಗೆ ಅದಕ್ಕೆ ಬರ್ತಡೇ ಸೆಲೆಬ್ರೇಟ್ ಮಾಡಿ. ನಾನು ನಮ್ಮ ಅಜ್ಜಿ ಮನೇಲಿ ಇದ್ದೆ, ಅವ್ನು ನೋಡಿದ್ರೆ ಧರ್ಮಸ್ಥಳದಲ್ಲಿದ್ದ. ಚಿಂತೆ ಸರಿಯಾಗಿ 3 ಮರಿ ಕಳ ಹೊಡೆದಿದ್ದು ಬಿಸಿಗೊಂದೊಂದು ಮರಿ. ಮಣ್ಣ ತಂದಿರಿಗೆ ಒಂದೊಂದು ಮರಿ ಬೇಕು. ಮಣ್ಣ ತಂದಿರಿಗೆ ಮಾವನ ಮಕ್ಳು ಅಲ್ಲ ವಿಕ್ಕಿ ಕೈಲಿ ಕರಿಗೋಪಿ ಅನ್ಸ್ಕೊಂಡಲ್ಲ. ಇಬ್ರಿಗೂ ಪೇಟ್ ಬಿದ್ರೆ ಹಾಕಿದ್ರಿ ನೀವಿಬ್ರು ಅಲ್ಕಟ್ಟೆ ಗುದ್ ಸಾಯಿಸ್ಬಿಡ್ತೇನೆ. ಇಲ್ಲ ನೋಡಿ ಇಲ್ಲ ಬೀಳ್ತೇವೆ. ಸೋತ ಇವನು ನೀವು ಬೀಳಿ ಇವಾಗ. ನನ್ನ ಮಗನೇ ನೀನು ಅಲ್ಲೂ ನನ್ನ ಮಗನೇ ಎಲ್ಲಿ ಚೆನ್ನಾಗಿದ್ರೆ ಇನ್ನು ಆಡ್ಬೇಕಲ್ಲ ನೀನು ವಿಜಯ್. ಕಾಫಿ ಅರ್ಧಗಿರೋ ಪ್ಯಾಂಟ್ಗಳ ನಾಚಿಕೆ ಆಗಲ್ಲ. ಪ್ಯಾಂಟ್ ತಂದ್ಕೊಟ್ಟಿಲ್ಲ ನಿಂಗ ಸಲ್ಟ್ ಕೊಡ, ನನ್ ಸಲ್ಟ್ ಕೊಡಲೇ. ಪ್ಯಾಂಟ್ ಅವನು ಸಲ್ಟ್ ಅಂತ ಕೊಡ. ಆದ್ರೆ 6 ಪ್ಯಾಕ್ ಬಾಡಿ ಅಲ್ವಾ ನಿಂದು ವಿಜಯ್? ಏನ್ ಇಷ್ಟು ಬೆಳ್ಳಿಲ್ಲ ಅಂತ, ಇಷ್ಟು ಬೆಳ್ಳಿಗೆ ಇರ್ಲಾ ಕೂದಲು ಪ್ಯಾಂಟಿಲ್ಲ ದಾನ ಮಾಡಲ್ಲ ಬಿಚ್ಕೊಳಲ್ಲ. ಅದೇ ಇಲ್ಲಿ ಮೀಸೆ ಇರ್ಲ ಸುಮ್ನೆ ವಿಜಯ್ ಸುಮ್ನೆ ಇದ್ಬಿಟ್ರೆ ನಾನು ಎಡ್ತಿ ಅಂತ ನೋಡಲ್ಲ. ಇರು ಸುಮ್ನೆ. ಸರಿ ಆಯ್ತು ಯಾಕೆ ನಾನ್ ತಿರ್ದ್ರೆ ಬೇಡ ಅಂದ. ಸರಿ ನಾ ಅಲ್ಬಿಟ್ಬಿಟ್ಟು ಯಾಕೆ ಹತ್ತಕ್ತಿರಿ ಕಂಡಾಗಿ ಇತ್ತಾಗ ನೋಡು. ಆಲ್ರೆಡಿ ನೋಡ್ಬಿಟ್ಟವ್ರಲ್ಲ. ತೋರ್ಸ ವಿಜಯ್ ಏನು ತೋರ್ಸ್ಲಾ? ಏನಿಲ್ಲ ಅದ್ರಲ್ಲಿ ಏನಿಲ್ಲ. ಅಲ್ಲೆಲ್ಲ ತೋರ್ಸಂಗಿಲ್ಲ. ಅಲ್ಲೇ ಮಗ್ಲ ಪ್ರೈವೇಟ್ ಪಾರ್ಟ್ ಆಯ್ತು. ತೋರ್ಸ್ತಂತೆ ಹುಡುಗಿರೆಲ್ಲ ಬಿಟ್ಟೋಟಗಾರ ನಮ್ ಬಿಚ್ಚಿನಚ್ಚೆ ಪಾಪ. ನಮ್ಗೆ ಯಾರ ಬಿದ್ದಾರ ನಿಂತರ ಸುಂದರ ಆಗಿದ್ದಾರೆ ನಾವು. ಇಂತರ ಇದ್ದಿದ್ರೆ ಹುಡುಗಿರು ಮೆಸೇಜ್ ಮಾಡೋರು. ಅಲ್ಲಿ ನೋಡಲ್ಲ ನೀನ್
ಸರಿ ಆಯ್ತು, ಅದೆಲ್ಲ ಪ್ರೈವೇಟ್ ಪಾಠ ನಿಂಗೆ. ಡ್ಯಾಮೇಜ್ ಆದ್ಮೇಲೆ ಅದಕ್ಲ ತಲೆ ಏನಾದ್ರು ಲೂಸ್ ಗೀಜ್ ಆಗಿದ್ದ ನಿನ್ಗ. ಆದ್ರೂ ಮೀಸ ಹೆಂಗ್ ತಿರುತ್ತಲ್ಲ. ಅಯ್ಯ ಮೀಸೆ ನೋಡು, ಕುಡಿ ಮೀಸೆ ಉಟ್ಕೊಂಡು ರುಚಿ ಹಂಗೆ ಮೀಸೆ ಹಿಂಗ್ ತಿರಿಬೇಕು ಬಿದ್ದಿ, ತಿರ್ದ್ಬಿಟ್ಟು ಹಿಂಗೆಲ್ಲ ಆಲ್ರೆಡಿ ಬೇಜಾನ್ ಆಯ್ತು ಬಿಡ. ಇನ್ನು 3 ಜನಕ್ಕೆ ದಾನ ಮಾಡ್ಬೋದು, ಅಷ್ಟು ಬೆಳೆಸೈತೆ ಕಣ. ಅಷ್ಟಲ್ಲ ಇಲ್ಲ ನೋಡಿಲ್ಲ ನೋಡ ಚಿಗುರು ಹೊಡಿತಾರ ಕಟ್ ಮಾಡ್ತಿರೋದು ನಿಂದ ನಿಮ್ಮ ಅಣ್ಣಂಗಿಡಿ ಎಲ್ಲ ಉದ್ರೆ ಏನಿಲ್ಲ ನಿಂದ ಮೀಸ ನಂದು ರಾಜವಲಿ ಮೀಸ. ಅಯ್ಯೋ ಡೋಂಗಿ ವಿಕಿದ್ಯಾ ಮೀಸ, ವಿಕಿದ್ಯಾ ಮೀಸ, ವಿಕಿದ್ಯಾ ಮೀಸ, ನೀವ ಮೀಸ ಎಂದು ನಾನು ಹೇಳ್ದಲ್ಲ ಭಗತ್ ಸಿಂಗ್ ಮೀಸ. ಗಡ್ಡ ಯಾವ ಗಡ್ಡ? ಗಡ್ಡ ಗಡ್ಡ ಯಾವಲ್ಲ ನೀನ್ ಹೇಳ್ಬಿಡ ಅದ್ರ ಗಡ್ಡ KGF ಗಡ್ಡ ಹಾಕ. ಅಯ್ಯೋ ಹೆಂಗ್ಸ್ರ ಗಡ್ಡ ಅವನ್ಗ ಯಾರ ಹೆಂಗ್ಸ್ರ ಗಡ್ಡ ಹೆಂಗ್ಸ್ರ ಗಡ್ಡ ಕರ್ಸಂಗ ಗಡ್ಡ ಕರ್ಸಂಗ ಮೇಲೆ ಹೇಗ್ ಬಿಡೋದಿಲ್ಲ ಗೊತ್ತಲ್ಲ. ಮುಚ್ಚ ಕುತ್ಕೊಂಬದವೆ ಪ್ಯಾಂಟ್ ಬೀಚಾಕ ಬೇರೆ ಕೊಡ್ತೀನಿ. ಚಿಕ್ಕ ವಯಸ್ಸಿಂದನು ಬರೀ ಅಲ್ಲ, ಎಲ್ಲಾರು ನೈಟ್ ಪ್ಯಾಂಟ್ ಇಕ್ಕಂತಾರ. ನೀನ್ ಏನಕ್ಕೆ ಯಾವಾಗ್ಲೂ ಜೀನ್ಸ್ ಪ್ಯಾಂಟ್ ಇಕ್ಕಂದಿ? ಬರೀ ಟೈಟ್ ಪ್ಯಾಂಟ್ ಇಕ್ಕಳದ್ ಕಳ ಲೂಸ್ ನನ್ ಮಗ. ನಾಯಿಗ ಒಳ್ಳೆ ಏನೋ ಆಗ್ತಂಗಿರ್ತದಲ್ಲ ಬರೀ ಪ್ಯಾಂಟ್ ಕಳಿಸ್ಕೊಳ ಮಗನು. ಪ್ಯಾಂಟ್ ನಾನ್ ನೀ ಕಳಿಯಕ್ಕಾಗದಂತೆ ಐಕ್ಳುಗಳ ಕೈ ಕಳಿಸ್ತೀಯ ಅಂತ ಕಾಲ್ ಸಿಗಾಕ ಬಿಡ್ತದಲ್ಲ ಅದಕ್ಕೆ. ಅಣ್ಣ ಇವ್ರು ನಮ್ಮೂರು ಯಜಮಾನ್ರು, ಊರ ಯಜಮಾನ್ರು ಇವ್ರು. ನಿಜ ಅಂತ ಬನ್ನಿಲಿ ಕಷ್ಟ ಹೇಳಿ ನಂದೋಸ್ ಹೇಳ್ತಿ ಎರಡು ಮಿಕ್ಸ್ ಆಗಿ. ಗೈಸ್, ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ನೋಡಿ ನಿಮ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತು ಖುಷಿಯಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಾವೆ. ಯಾಕಂದ್ರೆ ಇವತ್ತು ಕಾಲೇಜ್ಗೆ ಹೋಯ್ತವನಿ. ಎಷ್ಟೊಂದು ದಿವಸ ಆಗ್ಬಿಟ್ಟಿತ್ತು, ಸುಮಾರು ದಿವಸ ಆಗ್ಬಿಟ್ಟಿತ್ತು. ಹಬ್ಬ ಹುಣ್ಣಿಮೆ ಅಂದ್ಬಿಟ್ಟು ಅದಕ್ಕೆ ರಜೆ ಆಗ್ತಿದೆ. ಇವಾಗ ಟೈಮು 9:49 ಆಗಿದೆ. ಇವಾಗ ಹೋಯ್ತವನಿ, ಹತ್ತು ಕಾಲ್ಗೆ ಹೋಗ್ಬೇಕು. ಚಿನ್ನು ಮಕ್ಕಳ ನಾನು ಇತ್ತಾಕೊಂಡೋಯ್ತೀನಿ, ನನಗೇನಿಲ್ಲ ನೀವು ಹೇಳಿನಿಲ್ಲ ಅಂದ್ರೆ ಜಲ್ದಿ ಕ್ಲೇ ತಗೋಬತ್ತೀನಿ ನೀರು. ಆಯ್ತು ಮಚ್ಚ, ವೆಲ್ಕಮ್ ಮಚ್ಚ. ಹಾಯ್ ಮಚ್ಚ, ಹವಾರಿ ಮಚ್ಚ, ಲವ್ ಯು ಮಚ್ಚ. ಕುತ್ಕೊ ಮಚ್ಚ. ಗೈಸ್, ನಮ್ಮ ಕಾಲೇಜಲ್ಲಿ ಫೆಸ್ಟ್ ನಡೀತಾ ಇದೆ, ನಂಗೆ ಗೊತ್ತಿಲ್ಲ. ಇವಾಗ ನೋಡ್ತಾ ಇರೋದು, ಹೋಗಿ ಬರ್ಬೋದು ಮಚ್ಚ. ಹಿಂಗೆ ನಡ್ಕೊಂಡು ಗೈಸ್, ಇವಾಗ ಕಾಲೇಜ್ ತಗ ಬಂದೇವಿ. ಕ್ಲಾಸ್ ಅಟೆಂಡ್ ಮಾಡಬೇಕು. ಬನ್ನಿ ಶಿಸ್ತಾಗಿ ಹೋಗಿ ಕ್ಲಾಸ್ ಅಟೆಂಡ್ ಮಾಡ್ಕೊ ಬರವ. ಗೈಸ್, ಕ್ಲಾಸ್ಗೆ ಒಂದು 20-25 ನಿಮಿಷ ಲೇಟ್ ಆಗ್ಬಿಟ್ಟಿದೆ. ಸೇರಿಸ್ತಾರೆ ಇಲ್ಲ ಗೊತ್ತಿಲ್ಲ, ಮತ್ತೆ ಸೇರಿಸ್ತಾರಲ್ಲ. ಗೈಸ್, ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿದ್ವಿ. ಮಿಸ್ಸು ದೇವ್ರಂತವ್ರು ಸೇರಿಸಿದ್ರು. ನಾವು ನೆಕ್ಸ್ಟ್ 2ನೇ ಕ್ಲಾಸ್ ಅಟೆಂಡ್ ಮಾಡಬೇಕು. ನೆಕ್ಸ್ಟ್ ಹಳ್ಳಿ ಕಾರ್ ಅಂತ, ಅಲಿಯಾಸ್ ದರ್ಶನ್ ಅಂತ. ಗೈಸ್, ಇವಾಗ 2ನೇ ಕ್ಲಾಸ್ ಮುಗೀತು. ನೆಕ್ಸ್ಟ್ 3ನೇ ಕ್ಲಾಸ್ ಅಟೆಂಡ್ ಮಾಡಬೇಕು. ಗೈಸ್, ನಮಗೆ ಈ ಸೆಮ್ಮಲ್ಲಿ ಇರೋದು ಟೋಟಲ್ ಆಗಿ 4 ಸಬ್ಜೆಕ್ಟು. 4 ಸಬ್ಜೆಕ್ಟಲ್ಲಿ ಮೊದಲನೇ ಕ್ಲಾಸು ಸ್ವಲ್ಪ ಲೇಟ್ ಆಗೋಯ್ತು ಅಂತ ಅಟೆಂಡ್ ಮಾಡೋಕ್ಕಾಗಿಲ್ಲ. 2, 3, 4 ಇನ್ನು 3 ಕ್ಲಾಸ್ನ ಅಟೆಂಡ್ ಮಾಡಿ ಮನೆಗೆ ಹೋಗಿ. ಗೈಸ್, ಇವಾಗ ವಾಪಸ್ ಒಟ್ಟಿಗೆ ಹೋಯ್ತವನಿ. ಪ್ರಮೋಷನ್ನು ಬೇಗ ಕಳಿಸ್ಬೇಕು ಅಂತಂದರು. ಸೊ ಅದೊಂದು 2 ಶೂಟ್ ಮಾಡಬೇಕು. ನಾನು ಕಂಟೆಂಟ್ ರೀಲ್ ಶೂಟ್ ಮಾಡಲಿ, ಅದೊಂದು ಮತ್ತು ಪ್ರಮೋಷನ್ನು 2 ಮಾಡ್ಕೋಬೇಕು. ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅಂದರೆ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ತೀನಿ. ಇಲ್ಲಿ ಊಟ ಮಾಡ್ತೀವಲ್ಲ. ಮತ್ತು ನಮ್ಮ ಕಾಲೇಜಲ್ಲಿ ಫೆಸ್ಟ್ ನಡೀತಾ ಇದೆ, ಇಂಜಿನಿಯರಿಂಗ್ ಬಿಲ್ಡಿಂಗಲ್ಲಿ. ತೋರಿಸ್ಕೊಡ್ತೀನಿ ರೀ. ಮಚ್ಚ ಬಾಯ್ ಬಾಯ್. ಸರಿ ಮಚ್ಚ, ಸರ್ ಬಾಯ್. A few moments later. ಏನ್ ಕೊಳ್ಳಿ? ಏನು? ಕಿಂಡರ್ ಜಾಯ್ ಸಾರಿ ಆಯ್ತಾ ಚಿನ್ನು. ಇವತ್ತು ತಗೋಬರವ ಅಂತ ಅನ್ಕೊಂಡಿತ್ತು, ಇವತ್ತು ಮರ್ತ್ಬಿಟ್ಟು. ಸಾರಿ ಆಯ್ತಾ, ಸಾರಿ. ಕುಳಿ ಇನ್ನೊಂದ್ಸಿ ಹಾಕಲೇ ಜ್ಞಾನವೇ. ಏನ್ ದೊಡ್ಡಮ್ಮ ಮೊಮ್ಮಕ್ಕಳು ಊಟ ತಿನ್ನಿಸ್ತೀಯಾ? 6 ತಿಂಗಳಿಗೊಂದ್ಸರಿ ಕಾಲೇಜ. ಇಲ್ಲ ದೊಡ್ಡವ, ಏನಾದ್ರು ಚಿತ್ರಾನ್ನ ಯಾಕೆ ಹಂಗ ತುಂಬ್ಕೊಂಡಿದ್ಯಾ? ನನ್ನಿತ್ತ ಬಂದ್ರೆ ಕೂಳಿ ಗುದ್ಬಿಡ್ತೀನಿ. ಆಯ್ತು ಸಿಗಲ್ಲ. ಇಷ್ಟ ಇದ್ದಿದ್ದು ಕ್ಲಾಸ್ 4 ಕ್ಲಾಸ್ ಇತ್ತು, ಅಟೆಂಡ್ ಮಾಡ್ಬಿಟ್ಟು ಬಂದೆ.
ಅಮ್ಮ ಇರಾಮ ಸುಮ್ನೆ ಅಮ್ಮ ನೀನ್ ಒಳ್ಳೆ ಸುಮ್ನೆ ಶಶಿಕಲಾ ಪ್ರಮೋಷನ್ ಮಾಡ್ಬೇಕು ಒಂಚೂರು ರೆಡಿಯಾಗಿರು. ಓಹೋ ಸಸಾಂಕು ಚಿನ್ನ ಹಾಕಬಿಟ್ಟಿರೋದು ಅಲ್ಲಿ ಕಳ್ಳ ಶಶಿಕಲಾ ಕುಳ್ಳನ್ ಸೌಂತಿ ಮೂಸಕ್ ಚೆಲ್ದಿಯದ ಅಯ್ಯೋ ಮುದಾವಿ ಅಯ್ಯೋ ಹೊಡೆದ ಮಗ ಹಾಕ್ಬಿಡ್ತೀನಿ ಹಿಂಗೆ ಏನಕ್ಕೆ ಚೆಲ್ಲಿದ್ಯಾ ನಾನು ಅಲ್ಲಿ ಏನಕ್ಕೆ ಚೆಲ್ಲಿದ್ಯಾ ನಾನು ಸರಿ ನಿಮ್ಮ ಮಾವ ಯಾರು ನೀನೇ ಮಾಡಿದ್ದೆ ಹೇಳ್ಬೇಡ ಕಿಂಡರ್ ಜಾಯ್ ನೀನು ಸಾಮಾನ್ಯದವನಲ್ಲ ಕಣೋ. ಏನ್ ಹಿಂಗಾಗೋಯ್ತು ಕಿಂಡರ್ ಜಾಯ್ ತಗೋಬರಕ್ ಹೋಯ್ತವನಿ ಹಳೆ ನಿಲ್ಸಿರು ತಗೋಬೇಕಂತ ನಿಂಗೆ ಹಳೆ ನಿಲ್ಸೋನೆ ಏನ್ ಒಪ್ಪಿಸ್ತೇದಳ ಈ ಜಲ ಚೆಲ್ಲಿದ್ದು ಆ ಕುಳಿ ಚೆಲ್ಲಿರೋದ ಏನ್ ತೋರಿಸ್ತೇ ಗೈಸ್ ಯಾಕೋ ಜಿಮ್ಮಿಗೆ ಸೇರ್ಕೋಬೇಕು ಅನ್ಸ್ತಾವೆ ಇವಾಗ ಹೋಗ್ಬಿಟ್ಟು ಜಿಮ್ಮಿಗೆ ಸೇರ್ಕತ್ ನೀವ ಏನಾಯ್ತವ ನಿಂಗೆ ಮನಿಗೆ ಆಯ್ತು ರೆಸ್ಟ್ ಮಾಡಿ ನಾನು ಜಿಮ್ಗೆ ಹೋಗ್ಬಿಟ್ಟು ವರ್ಕೌಟ್ ಮಾಡ್ತೀನಿ ಬಾಡಿ ಬರ್ಸ್ತೀನಿ ಹೋಗ್ಬಿಟ್ಟು ಫುಲ್ ಬಾಡಿ ಬರ್ಸಿ ಸೀರಿಯಸ್ ಆಗಿ ಜಿಮ್ ಕೇಳ್ಕೊಬತ್ತೀನಿ ಅಷ್ಟೇ ಸೇರ್ಕೊಳ್ಳಲ್ಲ ಯಾವ ಜಿಮ್ಗೆ ಹೋಗ್ಬೇಡ ನೀನು ಇರೋ ಜಿಮ್ಮೆ ಸಾಕು ನಿಂಗೆ ಇದು ಸುಮ್ಮನೆ ಸೈಕ್ ಮಾಡಬೇಡ ನನಗೆ ಜಿಮ್ಗೆ ಹೋಗ್ಬೇಕಂದ್ರೆ ಹೋಗ್ಬೇಕು ಪಕ್ಕ ವರ್ಕೌಟ್ ಮಾಡಿ ಬಾಡಿ ಬರ್ಸ್ಬೇಕು ಕುಳಂದೆ ಏನ್ ಚಿನ್ನು ಯಾರ್ಗೆ ಯಾರು ಅಯ್ಯೋ ಕುಳ್ಳನ್ ಸೌಂತಿಗಳು ಒಡೆಯ ನೀನು ಕುಳ್ಳನ್ ಸೌಂತಿಗೆ ಬಂದ್ಬಿಟ್ಟ ಜುಟ್ ಕಟ್ಟಿಸ್ಕೊಂಡ್ ಮೇಲೆ ಹೊಡಿಬೇಕು ತಾನೆ ನೋಡಿ ಹಂಗ್ ಮುತ್ಕೊಂಡಿದ್ದಳು ಹಿಂಗ ಅಂದಾರ ಚಿನ್ನು ಅಂದಾರ ಹೇಳು ಮುತ್ಕ ಯಾರಂದ್ರೆ ಮುತ್ಕ ಅಂತ ಕ್ಯಾಸಮ್ಮು ಅಲ್ಲ ಇವಳು ಎಂಥ ಕಳ್ಳನ್ ಸೌಂತಿ ಗೊತ್ತಾ ಇವಾಗ ಕಿಂಡರ್ ಜೊತೆ ತಗೊಡ್ತೀನಿ ಅಂತ ಅನ್ನಲ್ಲ ಮೌಲಿನ ಜೊತೆ ಕರ್ಕ ಬಂದ್ಬಿಡ್ತಾನೆ ಅನ್ಬಿಟ್ಟು ಹಿಂಗೆಲ್ಲ ಹೊಡಿತಾರ ಅಂತಿಂತವಳೆಲ್ಲ ಕಣೆ ನೀ ಏನವಿಲೇ ಮಗ್ಳೇ ಪಳಾರ್ ನನ್ ಮಗಳು ನೀನು ಇವಾಗ ಕರ್ಕೋಗಲ್ಲ ಏನಾದ್ರು ಅಜ್ಜಿ ಹೇಳಿದ್ರೆ ನಿಜ ಕರ್ಕೋಗಲ್ಲ ಬಾ ಸಮ್ಮ ನಾವು ಹೋಗಮ್ಮ ಬಾರ ಸಮ್ಮ ಜಿಮ್ಗೆ ಕೇಳ್ಕೊಬತ್ತೀನಿ ಯಾವ ಜಿಮ್ ಹೋದೆ ಸರತು ನೀನು ಏನಾಗಿದ್ದಾವ ಯಾಕವ ಮಕ್ತಾರ ಯಾಕಂಗ್ ಮಡ್ವಿ ಬಂದಿದ್ದಾವ ಗೊತ್ತಿಲ್ಲ ಜಿಮ್ ಹೋಗಿದ್ರೆ ಸರಿ ಆಯ್ತಂತ ನಾಮದೇವಿ ಹೇಳ್ತು ಶಶಾಂಕು ಅದು ಹೋಗಿದ್ದ ಬಾರಿ ಬಾಡಿ ಬರ್ಸ್ಕೊಂಡ ಈಗ ನೀನ್ ಹೋಗೈದ ಬಾರಿ ಬಂದ ಚಿನ್ನು ಹಾಯ್ ಜಿಮ್ಮಿಗೆ ಸೇರ್ಕವ ಇದು ಈ ಪಿಳ್ಳೆಗಳು ನಾನು ಬರ್ತೀನಿ ಜೊತೆಗೆ ಅಂತಾವೆ ಅಂತ ಇವನು ಕರ್ಕೊ ಹೋಯ್ತಾವ ಇವಾಗ ಜಿಮ್ ಹತ್ರಕ್ಕೆ ನೀ ಮಾಡ್ತೀನಿ ಜಿಮ್ಮು ಮಾಡಿರ್ಲಿ ಬಾ ಆಯ್ತು ಹೋಗೋ ಕಿನ್ನರ್ ಜಾಯ್ ಏನೋ ನಿಂಗೊಂದು ಕಿನ್ನರ್ ಜಾಯ್ ಮಗಳೇ ಮೌಲಿಂಗ್ ಕೊಡು ನೀನ್ ಥಿಂಕಿಂಗ್ ಆಗ್ಬಿಟ್ಯಾ ನಿಂಗೆ ಇದು ನಿನ್ ಫೇವ್ರೇಟ್ ಏನು ಸಮ ನಿನ್ ಫೇವ್ರೇಟ್ ಏನು ಪಾನಿಪುರಿ ಇಬ್ರಿಗೂ ಪಾನಿಪುರಿನೇ ಬೇಕಾ ನೀನ್ ಮಸಾಲ ಪುರಿ ತಿನ್ನು ಚಿನ್ನು ಎಲ್ಲ ಮಸಾಲ ಪುರಿ ತಿನ್ನು ಓಕೆನಾ ನನ್ ಫೇವ್ರೇಟ್ ಮಸಾಲ ಪುರಿ ಎಲ್ಲ ಮಸಾಲ ಪುರಿ ತಿನ್ಬೇಕು ಓಕೆನಾ ಪಾನಿ ಕುಡಿಬಾರ್ದು ಚೆನ್ನಾಗಿರಲ್ಲ ನೀರಲ್ಲ ಓಕೆ ಗೈಸ್ ಮಸಾಲೆ ಪುರಿ ತಿಂತಾವಿ ಪಾನಿಪುರಿ ಮೌಲ್ಯ ಕಿಂಡರ್ ಜಾಯ್ ಪಪ್ಪಿ ಕೊಟ್ಬಿಡಿ ಇಸ್ಕೋ ಕಿಂಡರ್ ಜಾಯ್ ಬೇಕು ಅಂದ್ರೆ ಪಪ್ಪಿ ಕೊಡ್ಬೇಕಷ್ಟೇ ವಾ ನೀ ಏನು ಕೊಟ್ಟಿದ್ರೆ ನಾನು ಯಾಕೆ ನೀನ್ ಕಿಂಡರ್ ಜಾಯ್ ಕೊಂಡೆ ಪಪ್ಪಿ ಕೊಟ್ಬಿಡಿ ಇಸ್ಕೊಳ್ಳಿ ಸುಮ್ಮನೆ ಅಲ್ಲಿ ಸೈಕ್ ಮಾಡ್ಬೇಡ ಅಳಿದಿಲ್ಬೇಡ ನನಗೆ ಹೇಳ್ತಾವನಿ ಹಠ ಮಾರಿ ಕುಳ್ಳಂದಿ ಪಪ್ಪಿ ಕೊಡೋದಕ್ಕೆ ನೋಡಿ ನೀವಿಬ್ರು ಅರ್ಧ ತಗೊಳ್ರಿ ಕೊಟ್ಬಿಡ್ತೀನಿ ಅವ್ರಿಗೆ ಕುಳ್ಳಂದಿ ಗೈಸ್ ಒಬ್ರು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ವ್ಯಕ್ತಿ ಅವರ ಮದುವೆನ ಅಟೆಂಡ್ ಮಾಡಕ್ ಹೋಯ್ತಾವೆ ಇವಾಗ ಬನ್ನಿ ನಾನು ಮುಖ ತೊಳ್ಕೊ ರೆಡಿ ಆಗವನೆ ಇಲ್ಲ ಮುಖ ತೊಳ್ಕೊಂಡವನೇ ಅಷ್ಟೇ ಇವಾಗ ರೆಡಿ ಆಗ್ಬೇಕು ಯಾಕೆ ಬೇರೆ ಬಟ್ಟೆ ನಿಂಗೆ ನೀನ್ ಮದುವೆ ಗೊತ್ತಿದ್ಯಾ ನಿನ್ ಯಾರು ಕರ್ಕೊಯ್ತಾರ ಅವರು ಕುಳ್ಳಂದಿ ನೀನು ಬರ್ತಿದ್ಯಾ ಏನು ನೀನು ಬರ್ತಿದ್ಯಾ ಸೀರಿಯಸ್ ಆಗಿ ನೀನು ಬರ್ತಿದ್ಯಾ ಮಗರ ನೀನು ಬರ್ತಿದ್ಯಾ ಇವತ್ತು ಹೊಸ ಡ್ರೆಸ್ ಮಗಳೇ ಫುಲ್ ಕ್ಯೂಟ್ ಆಗಿ ಕಾಣಿಸ್ತಿದೆ ನೀನು ಬರ್ತಿದ್ಯಾ ಚಿನ್ನು ಇದು ಹೊಸ ಬಟ್ಟೆ ಆ ಕಿತ್ಕೊಳ್ಳಿ ಹಂಗೆ ಹಾಕ್ಸ್ಬೇಕಿರು ಆ ಕುಳ್ಳ ಅನ್ಸಲ್ ಈ ಕುಳ್ಳಿ ನೋಡು ಎಂತ ಅನ್ಗ ಈ ಕುಳಿಗೆ ಏನು ಮಾಡಲ್ವಾ ನಿನ್ ತಲೆ ದಪ್ಪ ಆಗಿದ್ದಂತೆ ಫುಲ್ ದಪ್ಪ ಆಗ್ಬಿಟ್ಟಿದ್ದಂತೆ ಕೇಳಿ ನಿನ್ ದಪ್ಪ ತಲೆ ಅಂತ ನೀ ಮತ್ತೆ
ಯಾರ ತಲೆ ದಪ್ಪ ಇದ್ದೀಗೇನೆ ನಿಂದ ಮೌಲಿಂದ ಜ್ಞಾನವಿ ತಲೆ ದಪ್ಪ ಇರೋದಾ ನೀನ್ ಕುಳಿನ ನಿಮ್ಮ ಅಕ್ಕ ಕುಳಿನ ಕೂಕಳಕ ಜ್ಞಾನವಿ ನಿಮ್ಮ ಅಪ್ಪಂಗೆ ಹೇಳಿದಾಳು ಹೋಗ್ಬಿಟ್ಟು ನೀ ಪಾನಿಪುರಿ ತಿಂದಿರೋದ ಈ ಕುಳ ನನ್ ಸ್ವಂತಿ ಮಾತಾಡ್ಸ್ಬೇಡ ಕಣೆ ಹಂಗೆ ಬಿದ್ದೋಗಲ್ಲೇ ಏನಕ್ಕೆ ಹೇಳಿದ್ಯಾ ಹೇಳ್ಬೇಡ ಅಂತ ಹೇಳಿದ್ದಾನೆ ಏನಕ್ಕೆ ಹೇಳಿದ್ಯಾ ಕುಳ ಮುದವಿ ಮಾತಾಡಿಸ್ಬೇಡ ಏನೇ ಅವಳ ಆಯ್ತಾ ಅವಳು ಎಲ್ಲಿ ಮದುವೆಗೂ ಕರ್ಕೋಗೋದು ಬೇಡ ಇವಾಗ ಆಯ್ತಾ ಚಿನ್ನು ಆಯ್ತಾ ಇವಾಗ ಕುಳ್ಳಂದಿ ನೀನ್ ಕರ್ಕೋಯ್ತೀನಿ ಕಣೆ ಮದುವೆಗೆ ನೀವಿಬ್ರು ಅಷ್ಟೇ ಈ ಕುಳ್ಳಿ ಇಲ್ಲ ಸೀರಿಯಸ್ ಆಗಿ ನೋಡಿ ಯಾವ ಕಿಂಡರ್ ಜಾಯ್ ತಗೊಳ್ಳಲ್ಲ ಏನೂ ತಗೊಳ್ಳಲ್ಲ ನೀವು ಆ ಕುಳಿ ಬೇಡ ಅಲ್ವಾ ಕುಳ್ಳ ಅನ್ಸಂತಿ ಕುಳ್ಳಿ ಅದು ನೀ ಪಾನಿಪುರಿ ನೀನಲ್ಲ ಅವಳು ನಿಮ್ಮ ಅಕ್ಕ ನೀರು ಬೇಕಾ ಕೊಟ್ಟಿರು ಚಿನ್ನು ಏನಪ್ಪ ಅಪ್ಪ ಹೇಳಪ್ಪ ನಿನ್ಗೋಸ್ಕರ ನಾವು ಅರ್ಧ ಮುಕ್ಕಾಲು ಗಂಟೆಯಿಂದ ಕಾಯ್ತಾವೆ ನಮಗೋಸ್ಕರ 5 ನಿಮಿಷ ಕಾಯಕ್ ನಿಂಗೆ ಆಗಿದ್ದಲ್ಲ ಅಮ್ಮ ಅಲ್ಲಿ ಒಳಗಡೆ ಬಾಗಿಲೋಸ್ಕರ ಅಮ್ಮ ರೆಡಿ ಆಯ್ತು ನನಗೆಲ್ಲಿ ಜಾಗ ಬಿಟ್ಟಿದಾರೋ ಇನ್ನೂ ರೆಡಿನೇ ಆಗಿಲ್ಲ ಇವಾಗ ಬಟ್ಟೆ ಗೇಸ್ ಹೆಂಗ್ ಕಾಣಿಸ್ತಾವನೆ ಕಮೆಂಟ್ ಮಾಡಿ ಅದೇ ಇಂಪಾರ್ಟೆಂಟ್ ಪರ್ಸನ್ ಅವ್ರದ್ದು ಮದುವೆ ಅಂತ ಹೇಳಿದ್ನಲ್ಲ ನೋಡಿ ಹೆಂಗಿದೆ ನನ್ನ ಔಟ್ಫಿಟ್ ಈ ಕಡೆ ನಮ್ಮ ಮಹಾರಾಣಿ ನಮ್ಮ ದೇವತೆ ಶ್ರೀಗಂಧ ಈ ಬೊಂಬೆ ನಮ್ಮ ಅಮ್ಮ ನೋಡಿ ಸಿಕ್ಕಾಪಟ್ಟೆ ಸಕ್ಕದಾಗ ಕಾಣಿಸುತ್ತೆ ಶ್ರೀಗಂಧ ಈ ಬೊಂಬೆ ಇವಳಿಗೆ ಗಂಧವೋ ಈ ಸೀರೆ ಎಲ್ಲ ನಾನೇ ಸೆಲೆಕ್ಟ್ ಮಾಡೋದು ಅಲ್ವಾ ಗೈಸ್ ಹೆಂಗ್ ಕಾಣಿಸ್ತಾವೆ ಅಮ್ಮ ಮಗ ಅಮ್ಮ ನನ್ನ ಜಾಕೆಟ್ ಓಕೆನಾ ಇಲ್ಲ ಬೇರೆ ಹಾಕೋಣ ಹೆಂಗ್ರು ರೆಡಿ ಆಗಿಬಿಟ್ಟಿದ್ಯಾ ಗೈಸ್ ಇವ್ರು ಮುತ್ತಣ್ಣವರು ಅಂತ ಬಾಸು ನಮಸ್ಕಾರ ನಮಸ್ಕಾರ ನಮ್ಮ ಅಪ್ಪ ನೋಡಿ ಅಪ್ಪ ಮಾತಾಡ್ಸಪ್ಪ ಸಿಕ್ ಪ್ರೀತಿಯಿಂದ ಇಷ್ಟೊತ್ಕೊಂಡು ಮಾತಾಡ್ತೀನಿ ಮಾತಾಡ್ತಿದ್ದಲ್ಲ ಇಷ್ಟೊತ್ತು ಗಂಟೆ ನನ್ ಮಾತಾಡ್ಸಪ್ಪ ಅಂದಿದ್ದು ಗೈಸ್ ನಮ್ ಬಂಗಾರನು ಬರ್ತದೆ ಬಂಗಾರ ಅಯ್ಯೋ ಮುಚ್ಚಿ ಕಳೆದ ತಪ್ಪವಾ ಬಾ ಹಿಂಗ್ ಮಾಡಿದೀಯ ನಿನಗೆ ಹತ್ತಿ ದೊಡವಾ ಎಲ್ಲ ಹತ್ತಿ ನೀವೆಲ್ಲ ಹತ್ತಾರಿ ಕುಂಕುಮ ಇಲ್ಲಂತೆ ಹೊಸ್ಲಲ್ಲಿರೋ ಕುಂಕುಮ ಇಕ್ಕತ್ತಾವ ನೀವು ಒಳಗಡೆ ಕ್ಲೋಸ್ ಮಾಡ್ಬಿಟ್ಟಿದೆ ಡೋರ ಸರಿ ಮದುವೆ ಗಂಟೆ ಹಿಂಗೆ ಕರ್ಕೊಂಡ್ ಬಂದಿ ಬೆಣ್ಣ ಫೋಟೋ ಸಿಡ್ತಂತೆ ವಾ ಪಾಪ ಇದಿಲ್ಲ ಅಂತ ಕ್ಯೂಟ್ ಆಗಿ ಗೊತ್ತವಳ ಅನ್ಕೊಂಡು ಪೌಡ್ರ್ ಗೀಡ್ರ್ ಹಾಕೊಂಡು ರಂಜಿತ ಬಾಬಾ ಬಿಡ್ಲಿ ಬಿಡತ್ತಿಗೆ ಪಾಪ ಹೆಂಗ್ರು ಎಲ್ಲ ಕಡೆ ಇಲ್ಲೂ ಒಂದ್ ಮದುವೆ ನಡೀತದೆ ಇವತ್ತೇನು 1 ಕೋಟಿ ಮದುವೆ ನಡೀತಾರಂಗ ಎಲ್ಲೋಗ್ರು 1 ಕೋಟಿ 2 ಕೋಟಿಯಾ 2 ಕೋಟಿನೇ ನಿನ್ ತಮ್ಮಂಗ್ ಇನ್ನೊಂದು ಮದುವೆ ಮಾಡುವ ನೋಡ್ಗ್ರು ಏ ನೋಡೋಗ್ರು ಮಾಡುವ ಇಲ್ಲಿ ನೀನದೇ ನೋಡ್ಗುರು ಮಾಡ್ತೀವಿ ನಿಂಗೆ ನೀನದೇ ನೋಡ್ಗುರು ಏ ಆಗ್ರು ಇರ್ಲಿ ಆಗ್ರು ಇನ್ನೊಂದ್ ಮದುವೆ ಇರ್ಲಿ ಸರಿ ದೊಡವಂಗೆ ಇನ್ನೊಂದ್ಸತಿ ನಿನ್ನ ದೊಡವನು ಈ ಚೋಟ್ರಲ್ಲೇ ಮದುವೆ ಮಾಡ್ಸೋಡ ಗುರು ನಿಂದೊಂದ್ಸತಿ ಯಾವ ಗುರು ಸರಿ ಹುಡುಗಿ ಬೇರೆ ತತ್ತಿನ ಆಯ್ತು ಗುರು ಲೇ ಹೊಸ ಅಜ್ಜಿ ಬಂತಾರ ಕಡೆ ಕುಳ್ಳಿ ನಿಂಗೆ ಅಯ್ಯೋ ನೋಡ್ದೋಡವ ಹೆಂಗಲ್ಲು ಜ್ಞಾನವೇ ನಿಂಗೆ ಹೊಸ ಅಜ್ಜಿ ಬೇಕೇನಾ ಏಯ್ ಥೂ ಏನ್ ನೀವು ಹೊಸೊಬ್ರು ಬಂದ್ರೆ ಈ ತಗೋರ್ಗೋ ನೀವು ಹಂಗೆ ಬೇಡ ಗಿಡ ಅನ್ಬಾರ್ದು ಅರ್ಥ ಆಯ್ತಾ ಚಾ ನೋಡ್ಕತ್ತ ನಿಮ್ಮ ದಡಪ್ಪ ನೋಡು ಇನ್ನೊಂದಕ್ಕೆ ಯೋಚನೆ ಮಾಡ್ತಾ ಅವಾಗ್ಲೇ ನಿನಗೆ ಬೇರೆ ಸಾರ್ ಮಾಡ್ಕೊಡ್ತೆ ಬೆಂಡೆಕಾಯಿ ಸಾರ್ ಕೊಡ್ತೆ ಗುರು ನೋಡ್ ಗುರತಾಗೆ ಆದಾಗಲಿ ಒಪ್ಲಿ ಅಂದ್ರೆ ಗುರು ನಂಗೆ ಹೊಸ ದೊಡವ ಬೇಕು ಗುರು ನಂಗೆ ಹೊಸ ದೊಡವ ಬೇಕು ಗುರು ಮೊದಲು ಸೋಡ್ರಿ ನೋಡ್ಕೊಳ್ಳೋ ಗುರು ಗೈಸ್ ಬಂದು ಮದುವೆ ಚೋಟ್ರಿ ತಗ ಗೈಸ್ ಇವಾಗ ಬಂದು ಮದುವೆ ತಗೆ ಅಪ್ಪ ಏನಪ್ಪ ಏನ್ ಅನ್ಸ್ತಿದ್ದಪ್ಪ ತುಂಬಾ ಚೆನ್ನಾಗದ ಅನ್ಸ್ತದೆ ಕಣಪ್ಪ ಹೋಗಪ್ಪ ಇವಾಗ ಮದುವೆ ಚೋಟ್ರಿ ಒಳಗೆ ಬಪ್ಪ ಗೈಸ್ ಒಳಗಡೆ
ಸಿಕ್ಕಾಪಟ್ಟೆ ಕ್ಯೂ ಇತ್ತು ಅನ್ಕೊಳ್ರಿ. ಹೆಚ್ಚು ಕಮ್ಮಿ ಒಂದು 50 ಮೀಟ್ರ್ ಗಂಟ ಮುಯ್ ಕೊಡೋಕೆ ಕ್ಯೂ ನಿಂತಿರೋದು. ಊಟದ ಹಾಲ್ಗೆ ಹೋದ್ರೆ ಊಟ ಸಾಲಲ್ಲೂ ಸಿಕ್ಕಾಪಟ್ಟೆ ಜನ ಇದ್ರಂತೆ. ಊಟ ಹಾಲ್ ನಾನು ನೋಡಿಲ್ಲ, ಬಟ್ ಆದರೆ ಇದು ಮುಯ್ ಕೊಡೋತಕ್ಕೆ ಹೋದ್ರಾಗ ಸಿಕ್ಕಾಪಟ್ಟೆ ಕ್ಯೂ ನಿಂತ್ಕೊಂಡಿದ್ರು. ನಮ್ಮ ಅಪ್ಪನೂ ನಮ್ಮ ಅಮ್ಮನೂ ಮುಯ್ ಕೊಟ್ಬಿಟ್ಟು ಬತ್ನಿ ಅಂತ ಅಂದರು. ನಾನು ಅಲ್ಲಿ ಒಳಗಡೆ ಏನು ಕೂತ್ಕೊಳ್ಳೋದು, ನಮ್ಮ ಅಪ್ಪ ಅಮ್ಮ ಇಬ್ಬರು ಇಲ್ವಲ್ಲ ಅಂತ ಅಂದ್ಬಿಟ್ಟು ನಾಷ್ಟಾಗೆ ಪ್ಲೀಸ್. ನನಗೆ ಹೊಸಿ ನಾಚಿಕೆ ಜಾಸ್ತಿ. ನಾನು ಕಾರಲ್ಲಿ ಕುಂತಿದ್ನಲ್ಲ, ನಮ್ಮ ಅಪ್ಪ ಅಮ್ಮ ಹೋಗ್ಬಿಟ್ಟು ಸೀಟ್ ಹಿಡ್ಕೊಂಡವ್ರು. ಫೋನ್ ಮೇಲೆ ಫೋನ್ ಬಿಡ್ತಾನೆ ಇದೆ ನಮ್ಮ ಅಪ್ಪ. ಇವಾಗ ನೋಡಿ ತಿರ್ಗಿ ಫೋನ್ ಮೇಲೆ ಫೋನ್ ಬಿಡ್ತಾನೆ ಇದೆ. ಇವಾಗ ಹೋಗ್ಬೇಕು, ಬನ್ನಿ ಬಂದು ಯಾಕಮ್ಮ ಹಂಗೆ ಇರ್ತಿದ್ಯಾ? ಆಲ್ರೆಡಿ ಊಟ ಹಾಕ್ಬಿಟ್ಟವ್ರೆ. ಇವಾಗ ಊಟ ತಿನ್ನೋದು ಅಷ್ಟೇ ನನ್ನ ಕೆಲಸ. ಅವ್ಯಾ ಏನಪ್ಪ ಟೌಗಿ ಸಾಲ್ಗಿಲೆಲ್ಲ ಹಾಕ್ಬಿಟ್ಟವ್ರೆ? ಏನಪ್ಪ ರಸಗುಲ್ಲ ಅದು ಬಿಡಬಾರ್ದು, ಅನ್ನ ಬಿಡಬಾರ್ದು. ಓಕೆ, ರಸಗುಲ್ಲ ಅನ್ನನ್ನು ಎಲ್ಲ ತಿನ್ನೋದೆಲ್ಲ ಒಂದೇ, ಏನು ಬಿಡಬಾರ್ದು. ಹಗಲ್ಗೆ ಹಾಕಿದ್ಮೇಲೆ ಅಷ್ಟು ಪರ್ಫೆಕ್ಟ್. ನಮ್ಮ ಅಪ್ಪರು ಎಲ್ಲ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ತಿನ್ನೋದು. ನಾನು ಒಂದು ರೇಂಜಿಗೆ ಪರ್ಫೆಕ್ಟ್ ಆಗಿ ತಿಂದವನಿ. ನಮ್ಮ ಅಪ್ಪ ಅಣ್ಣ ಅವ್ರ ಪಟ್ಟಾಭಿಮಾನಿ ಅಲ್ವಾ, ಅದಕ್ಕೋಸ್ಕರ ಒಂದೆರಡು ನೋಡ್ಬೋದು. ಥರ ಇರ್ಬೇಕು. ನಾನು ಇಷ್ಟು ಬಿಟ್ಬಿಟ್ಟೆ ರಸಗುಲ್ಲನ, ಅದಕ್ಕೂ ಬೈತಾವ್ದು ನಮ್ಮಪ್ಪ. ಇದು ತಿಂದೆ, ಅದು ತಿಂದಿರೋದು ನಾನು. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂದ್ಕೊಳ್ರಿ. ಎಷ್ಟು ಜನ ಸಿಕ್ಕಾಪಟ್ಟೆ ಜನ ಬಂದು ಮಾತಾಡ್ತಿದ್ರು. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂದ್ಕೊಳ್ರಿ. ಒಳ್ಳೆ ರೆಸ್ಪಾನ್ಸು, ಸಿಕ್ಕಾಪಟ್ಟೆ ಜನರು ಪ್ರೀತಿ ಸಂಪಾದನೆ ಮಾಡಿದ್ದೀನಿ. ಒಂಥರ ಖುಷಿ ಆಯಿತು ಅಂದ್ಕೊಳ್ರಿ. ಅಷ್ಟು ಜನ ಬಂದು ಮಾತಾಡ್ತಿದ್ರು. ನಾನು ಸಿಕ್ಕಾಪಟ್ಟೆ ಖುಷಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಎಲ್ಲಿ ನಿಮ್ಮಿಂದ ನಾವು. ನಮಸ್ತೆ ಬ್ರೋ. ಹಂಗೆ ಎಂಕರೇಜ್ ಇರಲಿ, ಜನ ಗುರ್ತಿಸ್ಬೇಕು ಅಂತ ಆಗಲಿ. ಬಸ್ ನಿಮ್ಗೇನು ಅನಿಸ್ತು? ನಮಸ್ಕಾರ ಗೌಡ್ರಿಗ. ಫೈನ್ ಬಸ್ ನಮ್ಮಮ್ಮ ನಮಗೆ ಎಷ್ಟು ಖುಷಿ ಪಟ್ಬಿಡೋದು ಅಂತ ಅಂದ್ಬಿಟ್ಟು ಜನ ಬಂದು ಮಾತಾಡ್ಸಿದ್ರು. ಹಂಗಂತ ಹೋಗಿ ಖುಷಿ ಆಯ್ತು. ಈ ಥರ ಎಕ್ಸ್ಪೆಕ್ಟ್ ಮಾಡಿದ್ರೆ ಅನ್ಕೊಂಡ್ರೆ ಅಷ್ಟು ಜನ ಬಂದು ಮಾತಾಡ್ಸಿದ್ರಲ್ಲ, ಸಿಕ್ಕಾಪಟ್ಟಿರ್ಬೋದು. ಅಷ್ಟು ಜನ ಪ್ರೀತಿ ಸಂಪಾದನೆ ಮಾಡೋದು ಈಸಿ ಅಲ್ಲ. ಇಷ್ಟೊಂದು ಜನ ಬಂದು ಅದ್ರಲ್ಲಿ ನನ್ನ ಯಾವುದೋ ಸೆಲೆಬ್ರಿಟಿ ಥರ ಬಂದು ಮಾತಾಡ್ತಿದ್ರಲ್ಲ, ನನಗಂತೂ ಅದೊಂಥರ ಏನೋ ಫೀಲ್ ಇದೆ ಸರ್. ನಮಗೆ ಹೆಮ್ಮೆ ಆದಂಗೆ ನನ್ನ ಜೀವನದಲ್ಲಿ ಏನೋ ಸಾಧಿಸಿ, ನಾನು ಇಲ್ಲಿಗೆ ನನ್ನ ಜೀವನ ಸಾಕು ಅನ್ನೋ ಥರ ಫೀಲ್ ಸಿಕ್ತು ಇವಾಗ ನನಗೆ. ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತೇಳಿ. ಎಷ್ಟು ಹೇಳಿದ್ರು ಇಷ್ಟೆಲ್ಲರೂ ಪ್ರೀತಿ ಸಂಬಂಧ ಜೀವನದಲ್ಲಿ ಅಂತು ಸೀರಿಯಸ್ ಆಗಿ ಮಾತಾಡ್ತಾರೆ ಆಗ್ತದೆ. ಆ ಜನರು ಒಂದು ಮಾತಾಡ್ತಾರೆ ಅಷ್ಟೇ ಖುಷಿ. 4456 ಗುರು ಅವ ಮೇಕತ್ ಬಿಡಿಯಾ ಫುಲ್ ಟಾಪ್ ಎಂಡು ಕುಳ್ಳಂದಿ ತಿಂದಿ ಚೆನ್ನಾಗಿ ಕುಳ್ಕುಳ್ಳಂದಿ ಏನು ತಿಂತಿರ್ಲಿಲ್ಲ, ಬರೀ ಜಗಳನೇ ಆಡಬು. ಅವಳ ಪ್ಯಾಂಟ್ ನ ಕಸ ಗುಡ್ಸ್ಕೊಂಡು ಬಂದಿರೋದು. ಹೆಂಗಿತ್ತು ಗುರು ಮದುವೆ? ಗುರು ಎಷ್ಟು ಜನ ಮಾತಾಡ್ಸಿದ್ರು ಗುರು? ಗುರು ಎಷ್ಟು ಜನ ಮಾತಾಡ್ಸಿದ್ರು ಗುರು? ಗುರು ಎಷ್ಟು ಜನ ಮಾತಾಡ್ಸಿದ್ರು ಗುರು? ನೀನಾ 50 ಜನ ಗಾಳಿ ಆಡ್ಲಿ ಒಂಚೂರು ದೊಡ್ಡಪ್ಪ ಹೆಂಗಿತ್ತು ಗುರು ಮದುವೆ? ಒಟ್ಟಲ್ಲಿ ಸೂಪರ್ ಮದುವೆನಾ? ನಮ್ ದೊಡ್ಡಪ್ಪ ಬಾಸ್ ಇದ್ದಂಗ ನಮ್ಗೆ ಅವರು. ನಮ್ ಬಾಸ್ ದೊಡ್ಡಪ್ಪ ಸೊಟ್ಟಿಗೆ ಬಂದು ವಾಪಸ್ಸು ಗಿಣಿ ಮುರ್ಕು ಕಯಪಿ ಅಂತ ಮಾತಾಡ್ತೀಯ. ತಾತಂಗ್ ಇನ್ನೊಂದು ಅಜ್ಜಿ ಬೇಕಾದ್ರೆ ಬೇಡ ಅಂತೀಯ. ಏನಾದ್ರು ಗೊತ್ತಿಲ್ಲ ಬಿಡು, ನಿದ್ದೆ ಮಾಡ್ತಾವ್ರೆ. ಇವ್ರ ಅಜ್ಜಿಯೇ ಬೇಕಂತ ಇನ್ನೊಂದು ಹೊಸ ಅಜ್ಜಿ ಬೇಡ ಅಂತ.
ಪ್ಯಾಂಟ್ ನೋಡ್ಲು ಜ್ಞಾನವಿ ಪ್ಯಾಂಟ್ ಮಾಡಿರೋದು ಅಪ್ಪಗೆ ಬಳಕ ಬಂದು ಅದಕ್ಕೆ ಸಂಭವ ಅಂತಿದ್ದು ಛತ್ರದಲ್ಲಿರೋ ಕೊಳೆಯಲ್ಲಿ ಪ್ಯಾಂಟ್ ತುಂಬ್ಕೊಂಡ್ಬಂದಳ ಏನು ಬಿಡ್ಬಿಡಿ ಎದರ್ಸ್ಬಿಡ ಹಂಗೆ ಮನಗಿಸ್ಬಿಡೋದಕ್ಕೆ ಮತ್ತೆ ಗೈಸ್ ಇವತ್ತು ನೋಡೋಣ ಇಲ್ಲಿಗೆ ಮುಗಿಸ್ತೀನಿ. ಇವತ್ತೊಂದು ದಿನ ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು. ಈ ಶವಿ ಇಷ್ಟ ಆಯ್ತು ಅಂದ್ಕಳೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಸುತ್ತೆ. ಮತ್ತೆ ಗೈಸ್ ನಮ್ಮ ಅಣ್ಣ ಮತ್ತೆ ನಮ್ಮ ಚಿನ್ನು ಎಲ್ಲ ಮಾಡ್ಕೊಂಡವೆ. ನಿಮ್ಮಿಂದ ನಾವು ನಿಮ್ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹಿಂಗಿರಲ್ಲ. ಜಾಸ್ತಿ ಟಟ್ಟಾ ಬೈ ಬಾಯ್.